ಹಲೋ ಎವ್ರಿವನ್, ವೆಲ್ಕಮ್ ಟು ಥಿಂಕ್ ಶಾರ್ಪ್ ಅಕಾಡೆಮಿ. ಇವತ್ತು ನಾವು a+b² ಫಾರ್ಮುಲಾನ ಹಿಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮತ್ತು ಅದ್ರ ಯೂಸಸ್ಸು. ಅದಕ್ಕೆ a+b² ಅಂದರೆ a² + 2ab + b². ಸೊ ಈ ಆನ್ಸರ್ ಯಾವ ಥರ ಬರುತ್ತೆ, ಈ ಫಾರ್ಮುಲಾ ಎಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ a+b² ನಾವು a+b × a+b ಅಂತ ಬರಿತೀವಿ. a × a+b + b × a+b. ಇದು ಹಿಂಗೆ ಬಂತಂದರೆ a × a+b + b × a+b. ಇಲ್ಲಿ ಅದೇ ಸೇಮ್ನ ನಾವು ಬರೆದಿರೋದು. ನೆಕ್ಸ್ಟ್ a × a a², a × +b + ab + b × a + ab + b × +b is +b². ಆಯಿತಾ. ನೆಕ್ಸ್ಟು a² ಹಾಗೆ ಬರ್ಕೊಳ್ಳೋಣ. +ab ಅಂದರೆ +2ab + b². ಸೊ ಇದು a+b² = a² + 2ab + b² ಹಿಂಗೆ ಬಂತಂತ ನೋಡಿದ್ವಿ. ಇವಾಗ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಇವಾಗ ನಿಮಗೆ ಯಾರಾದ್ರೂ 100² ವ್ಯಾಲ್ಯೂ ಏನು ಅಂತ ಕೇಳಿದ್ರೆ ಆರಾಮಾಗಿ 10,000 ಅಂತ ನಂಬರ್ಸ್ ಲೆಕ್ಕ ಹಾಕ್ಕೊಂಡು ಹೇಳಿಬಿಡ್ತೀರಾ. ಸೊ ಇವಾಗ 102² ಎಷ್ಟು ಅಂತ ಕೇಳಿದ್ರೆ ನೀವು ಕನ್ಫ್ಯೂಷನ್ ಆಗುತ್ತೆ. ಇವಾಗ 102 × 102 ಅಂತ ಹಾಕೊಂಡು ಕೂತ್ಕೊತೀರಾ. ಓಕೆ, ನಂಬರ್ 102 ಇತ್ತು ಅಂದರೆ ಬೆಟರ್, 1002 ಇತ್ತಂದರೆ 10 ತೊಗೊಳುತ್ತೆ. ಸೊ ಆಬ್ವಿಯಸ್ಲಿ ಆವಾಗ ಏನು ಮಾಡ್ತೀವಿ ಅಂದರೆ ನಾವು 102ನ 100 + 2 ಅಂತ ಬರಿತೀವಿ. ಸೊ ಆವಾಗ 102² 100 + 2² ಆಗುತ್ತೆ. ಸೊ ಈ 100 + 2² a+b² ಜೊತೆ ಕಂಪೇರ್ ಮಾಡಿ. ಆವಾಗ a ಜಾಗದಲ್ಲಿ 100 ಇರುತ್ತೆ, b ಜಾಗದಲ್ಲಿ 2 ಇರುತ್ತೆ. a+b² ಅಂದರೆ ಏನು? a² + 2ab + b². ಸೊ ಇವಾಗ 100 + 2² ಅಂದರೆ 100² + 2 × 100 × 2 + 2². ಸೊ 102² ಅಂದರೆ 100² ಅಂದರೆ 10,000. 10,000 ಹೆಂಗೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 100² ಇದೆ. ಸೊ 1 ಹಾಗೆ ಬರ್ಕೊತೀರಾ. ಇಲ್ಲಿ ಎಷ್ಟು ಝೀರೋಸ್ ಇರುತ್ತೋ ಅದನ್ನು 2 ಟೈಮ್ಸ್, ಅಂದರೆ ಇವಾಗ ಇಲ್ಲಿ 2 ಝೀರೋಸ್ ಇದೆ. ಸೊ 1 2 3 4 ಸಲ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅವರು 1000² ಕೇಳಿದ್ರಂದರೆ 1 ಹಾಕ್ಬಿಟ್ಟು 3 ಟೈಮ್ಸ್ ಹಾಕಬೇಕು. 2 ಟೈಮ್ಸು 3 ಝೀರೋಸ್ ಹಾಕಬೇಕು. ಅಂದರೆ 1 2 3 4 5 6 ಇದು 1000² ಆಗುತ್ತೆ. ಓಕೆ, ಇವಾಗ 100² ಅಂದರೆ 10,000 + 2 × 100 ಅಂದರೆ 200, 200 × 2 ಅಂದರೆ 400 + 2² ಅಂದರೆ 4. ಸೊ ಇವಾಗ 102² ಇದನ್ನು ಸಮ್ ಅಪ್ ಮಾಡಿದ್ರೆ 10,404. ಸೊ ಇದು ವ್ಯಾಲ್ಯೂ. ಸೊ ಈ ಥರ ಸ್ಕ್ವೇರ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈ ಫಾರ್ಮುಲಾ ಯೂಸ್ ಆಗುತ್ತೆ ಜನರಿಕ್ಕಾಗಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ರ ಅಡ್ವಾನ್ಸ್ಡ್ ಅಪ್ಲಿಕೇಶನ್ಸ್ನ ಕೂಡ ನೋಡೋಣ. ಇದೇ ಥರ ವಿಡಿಯೋಸ್ಗೋಸ್ಕರ ಥಿಂಕ್ ಶಾರ್ಪ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಜೊತೆ ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆಯೋ ಅವ್ರಿಗೆಲ್ಲ. ಥ್ಯಾಂಕ್ ಯು.